ಸುಮಾರು 17 ವರ್ಷಗಳ ಹಿಂದೆ ತನ್ನ ಊರಿನ ಮಕ್ಕಳಿಗೆ, ಹೊಸ ತಲೆಮಾರಿಗೆ ಶಿಕ್ಷಣ ಸಾಧ್ಯವಾಗಬೇಕು ಎನ್ನುವ ಸದುದ್ದೇಶದಿಂದ ಈ ಸಂಸ್ಥೆಯ ಪಾಯಕ್ಕೆ ಕಲ್ಲಿಟ್ಟ ಆ ಹಿರಿಯರನ್ನು, ಆಯಿಷಾ ಮೇಡಮ್ ಅವರನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿ ನಾನು ವೈಯಕ್ತಿಕವಾಗಿ ಗೌರವಿಸಬೇಕಾದ ಅನೇಕ ಹಿರಿಯರು, ಗೌರವಾನ್ವಿತರು ಇದ್ದಾರೆ. ಅವರಿಗೆಲ್ಲ ವಂದಿಸುತ್ತಾ, ಈ ಸಂಸ್ಥೆಯ ಪ್ರಾಚಾರ್ಯರಿಗೆ, ಸಂಚಾಲಕರಿಗೆ, ಶಿಕ್ಷಣ ಸಂಸ್ಥೆಯ ಕುಟುಂಬದ ಎಲ್ಲ ಸದಸ್ಯರಿಗೆ, ಪೋಷಕರಿಗೆ, ಮಕ್ಕಳಿಗೆ ಪ್ರೀತಿಯ ನಮಸ್ಕಾರವನ್ನು ಸಲ್ಲಿಸುತ್ತಾ ಒಂದು 10 ನಿಮಿಷ ನನ್ನ ಆಲೋಚನೆಯನ್ನು ನಿಮ್ಮ ಮುಂದೆ ಸಾದರಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆ ಅನೇಕರಿಗೆ ನನ್ನ ಮುಖದ ಪರಿಚಯ ಇದೆ. ಕಳೆದ ವರ್ಷ ಕೂಡ ಇದೇ ಕಾರ್ಯಕ್ರಮದಲ್ಲಿ ಇದೇ ವೇಷ ಹಾಕಿಕೊಂಡು ನಾನು ಬಂದಿದ್ದೇನೆ ಈ ರಂಗಸ್ಥಳಕ್ಕೆ. ಬಹುಶಃ ನನ್ನ ಉಪನ್ಯಾಸದ ಇತಿಹಾಸದಲ್ಲಿ ಒಂದು ಶಿಕ್ಷಣ ಸಂಸ್ಥೆಗೆ ಸತತ 2 ವರ್ಷ ಹೋದ ದಾಖಲೆಗಳಿಲ್ಲ. ಒಂದೋ ನನ್ನನ್ನು ಕರೆದ ಹಸನ್ ಸರ್ ಅವರಲ್ಲಿ ದೋಷ ಇರಬೇಕು, ಇಲ್ಲದಿದ್ದರೆ ಮತ್ತೆ ಮತ್ತೆ ಈ ಶಿಕ್ಷಣ ಸಂಸ್ಥೆಗೆ ಬರುತ್ತಿರುವ ನನ್ನಲ್ಲಿ ದೋಷ ಇರಬೇಕು. 3ನೇ ಸಲ ಅವರು ಕರೆಯುವುದಿಲ್ಲ ಅನ್ನುವ ಒಂದು ಒಪ್ಪಂದದಿಂದ ಒಂದಷ್ಟು ಹೊತ್ತು ನಿಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ವೇದಿಕೆಯಲ್ಲಿ 2 ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ. ಒಬ್ಬರು ಈ ಬದಿಯಲ್ಲಿ ಡಾಕ್ಟರ್ ಇದ್ದಾರೆ, ಈ ಊರಿನ ಶೈಕ್ಷಣಿಕ ರಾಯಭಾರಿ. ಆ ಕಡೆ ಒಬ್ಬರು ಲಾಯರ್ ಇದ್ದಾರೆ, ಅವರು ಈ ಸಂಸ್ಥೆಯ ರಾಯಭಾರಿ. ಬಹುಶಃ ಅವರ ಬದುಕಿನಲ್ಲಿ ಇವತ್ತೊಂದು ಸಾರ್ಥಕ ಕ್ಷಣ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಸಂಸ್ಥೆಯ ಒಂದು ಸಾಂಸ್ಕೃತಿಕ ಶೈಕ್ಷಣಿಕ ಉತ್ಪನ್ನದ ಮಾದರಿಯಲ್ಲಿ ಅವರು ಕೂತಿದ್ದಾರೆ. ಅವರ ಮಾತಿನ ನಿರೀಕ್ಷೆಯಲ್ಲಿ ನೀವಿರಬಹುದು. ಕಳೆದ ವರ್ಷ ನಾನೇನು ಮಾತನಾಡಿದ್ದೇನೋ ನನಗೆ ನೆನಪಿಲ್ಲ. ಮುಕ್ರಿ ಅವರು ಮಾತನಾಡಿದ ಮುನ್ನುಡಿಯ ಮಾತುಗಳನ್ನು ಸ್ವಲ್ಪ ಹಿಗ್ಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರುವ ಒಂದು ಸತ್ಯ, ನಮ್ಮಲ್ಲಿ ಇವತ್ತು 2 ಮಾದರಿಯ ಶಿಕ್ಷಣ ಸಂಸ್ಥೆಗಳಿವೆ. ಒಂದು ಆಕಾರ ಕೇಂದ್ರಿತ ಅಥವಾ ಆಕೃತಿ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು. ಕ್ಯಾಂಪಸ್ ಎಷ್ಟು ದೊಡ್ಡದಿದೆ, ಕ್ಯಾಂಪಸ್ಸಿನ ಒಳಗಡೆ ಎಷ್ಟು ಹಳದಿ ಬಸ್ಸುಗಳು ನಿಲ್ತವೆ, ಕಟ್ಟಡಗಳ ಎತ್ತರ ಎಷ್ಟಿದೆ, CC ಕ್ಯಾಮರಾಗಳು ಎಷ್ಟಿವೆ, ಬಯೋಮೆಟ್ರಿಕ್ಸ್ ಇದೆಯಾ, ಕಾಲೇಜಿನ ಗೇಟ್ ಕಾಯುವ ವಾಚ್ಮ್ಯಾನ್ನ ಯೂನಿಫಾರ್ಮ್ ಹೇಗಿದೆ ಅನ್ನೋದರ ಆಧಾರದಲ್ಲಿ ಪೋಷಕರು ಆ ಶಿಕ್ಷಣ ಸಂಸ್ಥೆಯಲ್ಲಿ ಕ್ಯೂ ನಿಲ್ತಾರೆ, ಮಕ್ಕಳನ್ನು ಸೇರಿಸಲಿಕ್ಕೆ ಹಾತೊರಿಸ್ತಾರೆ. ಇನ್ನೊಂದು ಶಿಕ್ಷಣ ಸಂಸ್ಥೆ ಬುದ್ಧಿ ಕೇಂದ್ರಿತ ಶಿಕ್ಷಣ ಸಂಸ್ಥೆ. ಅಲ್ಲಿ ಕಟ್ಟಡಗಳು ಮುಖ್ಯ ಆಗುವುದಿಲ್ಲ, ಅಲ್ಲಿ ಪಾಠ ಮಾಡುವ ಉಪನ್ಯಾಸಕರ, ಶಿಕ್ಷಕರ ಮನಸ್ಥಿತಿ ಮತ್ತು ಮಕ್ಕಳಿಗೆ ಏನನ್ನ ಕಲಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಬಹುಶಃ ಒಂದು ಕಡೆ ಆಕಾರ ಕೇಂದ್ರಿತವೂ ಹೌದು, ಇನ್ನೊಂದು ಕಡೆ ಬುದ್ಧಿ ಕೇಂದ್ರಿತವೂ ಹೌದು. 2ರ ಸಮೀಕರಣದ ಒಂದು ಶಿಕ್ಷಣ ಸಂಸ್ಥೆಯಾಗಿ ನನಗೆ ಈ ಆಯಿಷಾ ಗೋಚರ ಆಗ್ತಾ ಇದೆ. ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಅಳತೆ ಮಾಡಲಿಕ್ಕೆ ಸರ್ಕಾರದ ಬೇರೆ ಬೇರೆ ಅಳತೆಗೋಲುಗಳಿವೆ. ಕಾಲೇಜಿಗೊಂದು ನ್ಯಾಕ್ ಅಂತ ಇದೆ, ಸರಿಗೆ ಗೊತ್ತಿದೆ. ಆದರೆ ನನ್ನ ಪ್ರಕಾರ ಒಂದು ಶಿಕ್ಷಣ ಸಂಸ್ಥೆಯನ್ನು ನನಗೆ ಯಾರಾದರೂ ನೀವು ಅಳತೆ ಮಾಡಿ ಅಂತ ಪರೀಕ್ಷೆಗೆ ಸವಾಲಾಗಿ ಒಡ್ಡಿದರೆ, ನಾನು ಶಿಕ್ಷಣ ಸಂಸ್ಥೆಯನ್ನು ಅಳತೆ ಮಾಡುವುದು ಆ ಶಿಕ್ಷಣ ಸಂಸ್ಥೆ ಬಹುತ್ವಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತದೆ, ಆ ಶಿಕ್ಷಣ ಸಂಸ್ಥೆ ಸಂವೇದನೆಗಳನ್ನು ಎಷ್ಟು ಸೃಷ್ಟಿಸ್ತದೆ, ಆ ಶಿಕ್ಷಣ ಮನುಷ್ಯ ಸಂಬಂಧವನ್ನು ಎಷ್ಟು ರೂಪಿಸ್ತದೆ, ಕೊನೆಗೆ ಉದ್ಯೋಗಕ್ಕೆ ದಾರಿ ಎಷ್ಟು ಮಾಡಿಕೊಡ್ತದೆ ಅಂತ. ಆದರೆ ಇವತ್ತು ಏನಾಗ್ತದೆ ಅಂತಂದರೆ, ನಮ್ಮ ಅದರಲ್ಲೂ ಕರಾವಳಿಯ
ಮಾನದಂಡವನ್ನು ನೋಡಿದರೆ ನನಗೆ ಕೆಲವೊಮ್ಮೆ ಬಹಳ ವಿಚಿತ್ರ ಅಂತ ಅನಿಸುತ್ತೆ. ಎಷ್ಟು ಇಲ್ಲಿ ಅಂಕಗಳಿಗೆ ರ್ಯಾಂಕ್ಗಳಿಗೆ ಒತ್ತು ಕೊಡಬೇಕು, ಆದರೆ ಸಂಬಂಧಗಳು ಶಿಥಿಲ ಆಗ್ತಾ ಇದೆ ಅಂತಂದರೆ ಬಹುತೇಕ ಶಿಕ್ಷಣ ಸಂಸ್ಥೆಗಳಿಗೆ ಪೋಷಕರು ತಮ್ಮ ಮಗುವನ್ನು ತಂದು ಒಪ್ಪಿಸುವಾಗ 1 kg ಮಣ್ಣು ಕೊಟ್ಟ ಹಾಗೆ ಇದರಲ್ಲಿ ಕಸ ಇರ್ಬೋದು, ಇದರಲ್ಲಿ ಕಲ್ಲಿರ್ಬೋದು, ಇದೆಲ್ಲವನ್ನ ಗಾಳಿಸಿ ತೆಗೆದು ಈ ಮಣ್ಣಿಗೆ ಬೆಲ್ಲ, ಮೊಟ್ಟೆ, ಮಣ್ಣು, ಜೇಡಿಮಣ್ಣು, ಸುಣ್ಣ ಎಲ್ಲ ಸೇರಿಸಿ ಹದಗೊಳಿಸಿ ನನಗೆ ಬೇಕಾಗುವ ಒಂದು ಆಕಾರವಾದ ಉತ್ಪನ್ನವನ್ನು ನೀವು ಮಾಡಿಕೊಡಿ ಅನ್ನುವಾಗ ಡಾಕ್ಟರ್ ಮತ್ತು ನಾನು ಈಗ ಮಾತನಾಡ್ತಾ ಇದ್ದೆವು, ಬಹುಪಾಲು ಕರಾವಳಿಯ ಶಿಕ್ಷಣ ಸಂಸ್ಥೆಗಳು ಅಂಗಡಿಗಳಾಗ್ತಾ ಇವೆ. ಪೋಷಕರು ತಂದು ಒಪ್ಪಿಸಿದ ಮಗುವನ್ನು ಹಾಗೆಯೇ ಅವರು ಬಯಸಿದ ಹಾಗೆ ಮಾಡಿಕೊಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಆ ಶಿಕ್ಷಣ ಸಂಸ್ಥೆಯ ಶಿಕ್ಷಕರದಿರ್ತದೆ. ಹಾಗಿರುವಾಗ ಆ ಮಗುವಿನ ಒಳಗಡೆ ಮಾನವೀಯತೆಯನ್ನು, ಮನುಷ್ಯತ್ವವನ್ನು ತುಂಬಿಸಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲಿ ಅನೇಕ ಹಿರಿಯರಿದ್ದಾರೆ. ಬಹುತೇಕ ಡಾಕ್ಟ್ರೆಲ್ಲ ಸುಮಾರು 68 ವರ್ಷ ದಾಟಿದವರು. ಅವರು ವೈದ್ಯಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡಿದವರು. ಆದರೆ ನಾವು ಕಲಿಯುವ ಹೊತ್ತಿಗೆ ನಾವು ಏಕಕಾಲದಲ್ಲಿ ಲೋಕಶಾಲೆಯ ವಿದ್ಯಾರ್ಥಿಗಳು ಆಗಿದ್ದೆವು. ಇವತ್ತು ಗೋಡೆ ಶಾಲೆಯ ವಿದ್ಯಾರ್ಥಿಗಳು ಒಂದು ನಿರ್ಬಂಧದಲ್ಲಿ ಬದುಕ್ತಾ ಇದ್ದಾರೆ. ನಾನು ಬಂದ ತಕ್ಷಣ ನಿಮ್ಮ ಅಡಿಕೆ ತೋಟವನ್ನು ನೋಡಿದೆ. ಮೇಲುಕೋಟೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ, ಹೊಸ ಜೀವನ ದಾರಿ ಅಂತ. ಆ ಶಿಕ್ಷಣ ಸಂಸ್ಥೆಯಲ್ಲಿ ವಿದೇಶಿ ಮಕ್ಕಳು ಕೂಡ 1 ವರ್ಷದ ತರಬೇತಿಯನ್ನು ಪಡಿತಾರೆ. ಕೆಸರಿನ ಜೊತೆಗೆ ಮಣ್ಣಿನ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ತಾರೆ. ಹಳ್ಳಿಯ ಸಂಬಂಧಗಳ ಬಗ್ಗೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ. ನಾನು ಬಹುತ್ವ ಅಂತ ಒಂದು ಶಬ್ದವನ್ನು ಬಳಕೆ ಮಾಡಿದೆ. ಬಹುಶಃ 17 ವರ್ಷಗಳ ಹಿಂದೆ ಈ ಊರಿನಲ್ಲಿ ಶಿಕ್ಷಣ ಸಂಸ್ಥೆ ಆರಂಭ ಆಗುವಾಗ ರಾಮಣ್ಣ ಗೌಡರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗುವಾಗ ಬಂದವರಿಗೆಲ್ಲ ಶರ್ಬತ್ತು ಕೊಡುವ ಕೆಲಸವನ್ನು ಇಸ್ಮಾಯಿಲ್ ಬ್ಯಾರಿ ಮಾಡ್ತಾ ಇದ್ರು. ಬಂದವರಿಗೆಲ್ಲ ತಾಂಬೂಲ ಕೊಡುವ ಕೆಲಸವನ್ನು ಮೋಂತು ಪುರುಬುಗಳು ಮಾಡ್ತಾ ಇದ್ರು. ಆದರೆ ಈಗ ಗೌಡರ, ಬ್ಯಾರಿಯ, ಪುರುಬುಗಳ ಮಕ್ಕಳು ಶಿಕ್ಷಣ ಪಡೆದಿದ್ದಾರೆ. ಆದರೆ ಅವರ ಒಳಗಡೆ ಮನುಷ್ಯತ್ವ, ಸಂಬಂಧಗಳು, ಮನುಷ್ಯ ಸಂಬಂಧಗಳು ಇದೆಯಾ? ನಮ್ಮ ಪಕ್ಕದಲ್ಲಿ ನಿಂತ ಇನ್ನೊಂದು ಮಗುವನ್ನು ನಾವು ಜಾತಿಯ ಮೂಲಕ ನೋಡ್ತೇವಾ, ಅಥವಾ ಒಬ್ಬ ಮನುಷ್ಯ ನನ್ನ ಹಾಗೇ ಇರುವ ಒಬ್ಬ ಮನುಷ್ಯ ಅಂತ ನೋಡ್ತೇವೆಯಾ ಅನ್ನುವಾಗ ನಮಗೆ ಈ ಲೋಕಶಾಲೆಯಲ್ಲಿ ಓದಿದ ದಿನಗಳು ನಮಗೆ ನೆನಪಿಗೆ ಬರ್ತದೆ. ನನ್ನ ಮನೆಯ ಗೋಡೆಯ ಮೇಲೆ ಒಂದು ಕೊಟೇಶನ್ ಇದೆ. ಏನಿದೆ ಅಂತಂದರೆ, ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ ಅಂತ. ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ ಅಂತ ಹೇಳಿದವರು ಸಿರಿಯಜ್ಜಿ. ಒಂದೇ ಒಂದು ದಿನ ಶಾಲೆಗೆ ಹೋಗದವರು, ಲೋಕ ಶಾಲೆಯಲ್ಲಿ ಕಲ್ತವರು. ಆ ಅಜ್ಜಿ ನಮ್ಮಜ್ಜಿಯೂ ಹೌದು, ಅಥವಾ ನಮ್ಮಜ್ಜಿಯೂ ಸಿರಿಯಜ್ಜಿಯೂ ಹೌದು. ಬಹುಶಃ ಅವರ ಮಡಿಲು ನಮಗೆ ನರ್ಸರಿಯಾಗಿದ್ದ, ಶಾಲೆಯಾಗಿದ್ದ ದಿನಮಾನದಲ್ಲಿ ನನ್ನಮ್ಮ ಗೋವಿನ ಹಾಡಿನ ಕತೆ ಹೇಳುವಾಗ ಆ ಹುಲಿ, ಅರ್ಬುದ ಅನ್ನುವ ಹುಲಿ ಬಂದು ಹುಲಿಯ ಮತ್ತು ಹಸುವಿನ ಮುಖಾಮುಖಿಯ ಘಟನೆಯಾಗಿ ಕೊನೆಗೆ ಅದು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನನ್ನ ಅಮ್ಮನ ಮಡಿಲಿಗೆ ನಾನು ತಲೆಯಿಟ್ಟು ಕತೆ ಕೇಳ್ತಾ ಇದ್ದಾಗ ಅವರ ಕಣ್ಣಿನಿಂದ ಬಿದ್ದ ಒಂದು ಹನಿ ನನ್ನ ಕೆನ್ನೆಗೆ ಬಿದ್ದದ್ದು ನನಗೆ ಇವತ್ತಿಗೂ ನೆನಪಿದೆ. ಬಹುಶಃ ಈ ರೀತಿಯ ಹಳ್ಳಿಯ ಒಳ ಸಂಬಂಧಗಳು ಅಥವಾ ಮಾನವೀಯ ಕಥೆಗಳನ್ನು ನಾವು ಇವತ್ತು ದಿನೇ ಮರೀತಾ ಇದ್ದೇವೆ. ನಾನು ಸರಿಗೆ ಒಂದು ಸಲಹೆ ಕೊಟ್ಟೆ. ಮಕ್ಕಳನ್ನು, ಯಾವುದಾದ್ರೂ ಒಂದು ಕ್ಲಾಸಿನ ಮಕ್ಕಳನ್ನಾದರೂ ಒಂದು ದಿವಸ ಒಮ್ಮೆ ಸುಮ್ಮಗೆ ಅಡಿಕೆ ತೋಟವನ್ನು ಸುತ್ತಿಸಿ ಬನ್ನಿ ಅಂತ. ಯಾಕೆ ಈ ಮಾತು ಅಂತಂದರೆ, ಇವತ್ತು ಮನುಷ್ಯ ನೆಲ ಸಂಬಂಧವನ್ನು ಕಳ್ಕೊಳ್ತಾ ಇದ್ದಾನೆ, ಹಸಿರು ಸಂಬಂಧವನ್ನು ಕಳ್ಕೊಳ್ತಾ ಇದ್ದಾನೆ, ಬೇರು ಸಂಬಂಧವನ್ನು ಕಳ್ಕೊಳ್ತಾ ಇದ್ದಾನೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಶಾಲೆಯ ಅಂಗಳದಲ್ಲಿ, ಒಂದು ಶಾಲೆಯ ಒಳಗಡೆ ಟೀಚರ್ ಒಬ್ಬರು ಆನೆಯ ಪಾಠ ಮಾಡ್ತಾ ಇದ್ರಂತೆ. ನೋಡಿ ಮಕ್ಕಳೇ, ಇದು ಆನೆ,
ಇದು ಆನೆಯ ಕಾಲು, ಇದು ಆನೆಯ ಸೊಂಡಿಲು, ಇದು ಆನೆಯ ಕಿವಿ ಅಂತ. ಆಗ ಅದೇ ಶಾಲೆಯ ಅಂಗಳದ ಪಕ್ಕದ ರಸ್ತೆಯಲ್ಲಿ ನಿಜವಾದ ಆನೆ ಹೋಗ್ತಾ ಇತ್ತಂತೆ. ಒಬ್ಬ ಸ್ಟೂಡೆಂಟ್ ಎದ್ದು ನಿಂತು ಹೇಳಿದಂತೆ, ಟೀಚರ್ 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 ಆನೆ ಹೋಗ್ತಾ ಇದೆ ಅಂತ. ಆವಾಗ ಟೀಚರ್ ಹೇಳಿದ್ರಂತೆ, ಮುಚ್ಚುಕೋ ಕಿಟಕಿ, ನೋಡಿ ಇದು ಆನೆ ಅಂತ. ನಿಜವಾದ ಟೀಚರ್ ಏನು ಮಾಡಬೇಕಿತ್ತು ಅಂದರೆ ಪುಸ್ತಕವನ್ನು ಮುಚ್ಚಿ ರಸ್ತೆಯಲ್ಲಿ ಹೋಗುವ ಆನೆಯನ್ನು ತೋರಿಸಬೇಕಾಗಿತ್ತು. ಇವತ್ತು ನಿಜವಾದ ಆನೆಯನ್ನು ತೋರಿಸುವ, ನಿಜವಾದ ಹಸಿರನ್ನು ಪರಿಚಯಿಸುವ, ನಿಜವಾದ ಪರಂಪರೆಯನ್ನು, ನಮ್ಮ ಹಿರಿಯರ ಅನ್ನದ ದಾರಿಯನ್ನು ತೋರಿಸುವ ಶಿಕ್ಷಣ ಸಾಧ್ಯವಾಗ್ತಾ ಇಲ್ಲ. ಬರೀ ಮಾಹಿತಿ ಆಧಾರಿತ ಮತ್ತು ಮಗುವನ್ನು ಒಂದು ಪ್ರಾಡಕ್ಟ್, ಒಂದು ಉತ್ಪನ್ನವಾಗಿ ಪರಿವರ್ತಿಸುವ, ಉದ್ಯೋಗಕ್ಕೆ ಸೃಷ್ಟಿ ಮಾಡುವ ಈ ದಿನಮಾನದಲ್ಲಿ ನಾವೇನನ್ನು ಶಿಕ್ಷಣದಿಂದ ಕಲಿಬೇಕಾಗುತ್ತೆ ಅನ್ನೋಂಥ ದೊಡ್ಡ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಒಬ್ಬ ಹುಡುಗ, ನಿಮ್ಮ ವಯಸ್ಸಿನ ಒಬ್ಬ ಚಿಕ್ಕ ಹುಡುಗ ಒಂದು ಆಶ್ರಮಕ್ಕೆ ಬಂದಂತೆ. ನನಗೆ ಕಲಿಬೇಕು ಸ್ವಾಮಿ ಅಂತ. ಆಶ್ರಮದಲ್ಲಿ ಒಬ್ಬರು ಸನ್ಯಾಸಿ ಇದ್ದರು. ಆ ಸನ್ಯಾಸಿ ಹತ್ತಿರಕ್ಕೆ ನನಗೆ ಅಕ್ಷರ ಕಲಿಬೇಕು ಅಂದಾಗ ಆ ಗುರುಗಳು ಏನನ್ನೂ ಮಾತನಾಡಲಿಲ್ಲ. ಹೌದಾ, ನಿನಗೆ ಕಲಿಬೇಕಾ? ಈ ಆಶ್ರಮದ ಅಂಗಳದಲ್ಲಿ ಒಂದು ಬಾವಿ ಇದೆ, ಬಾವಿಯನ್ನು ನೋಡಿಕೊಂಡು ಬಾ ಅಂತ ಹೇಳಿದ್ರಂತೆ. ಹುಡುಗ ಹೋದ, ಬಾವಿಗೆ ಇಣುಕಿದ, ತಿರುಗಿ ಬಂದು ನಾನು ನನ್ನನ್ನು ನೋಡಿದೆ ಗುರುಗಳೇ ಅಂತ ಹೇಳಿದಂತೆ. ಎಲ್ಲಿ ನೋಡಿದೆ? ನಾನು ನೀರಿನಲ್ಲಿ ನನ್ನನ್ನೇ ನಾನು ನೋಡಿಕೊಂಡೆ ಅಂತ. ಗುರುಗಳು ಸುಮ್ಮಗೆ ಕೂತರು. ಒಂದು ವಾರ ಆಯಿತು, ಅಕ್ಷರ ಕಲಿಸುವ ಯಾವ ಸೂಚನೆಯೂ ಆ ಶಾಲೆಯಲ್ಲಿ, ಆಶ್ರಮದಲ್ಲಿ ಕಾಣಿಸದೇ ಇದ್ದಾಗ ಮತ್ತೆ ಹುಡುಗ ಹೋಗಿ ಗುರುಗಳನ್ನು ವಿನಂತಿಸ್ತಾನೆ, ನೀನು 2ನೇ ಬಾರಿ ನೋಡಿಕೋ ಬಾ ಅಂತ. 2ನೇ ಬಾರಿ ಕೂಡ ಹುಡುಗ ಹೇಳಿದ್ದು ಅದೇ ಉತ್ತರ, ನಾನು ಮುಖ ನೋಡಿದೆ ಅಂತ. 3 ಸಲ, 4 ಸಲ, 5 ಸಲ ಆದ ನಂತರ ಅವನಿಗೊಂದು ಚಿಕ್ಕ ಅನುಮಾನ ಬಂತು. ಗುರುಗಳು ಏನೋ ಸೂಕ್ಷ್ಮ ಸವಾಲನ್ನು ನನಗೆ ಒಡ್ಡುತ್ತಾ ಇದ್ದಾರೆ ಅಂತ ಬಾವಿ ಕಟ್ಟೆಯಲ್ಲಿ ಧ್ಯಾನಸ್ಥರಾಗಿ ಕೆಳಗಡೆಯ ನೀರನ್ನು ನೋಡ್ತಾ 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 ಇದ್ದಾಗ ಪ್ರಪ್ರಥಮ ಬಾರಿಗೆ ಅವನಿಗೆ ಅವನ ಮುಖ ಕಾಣಿಸಲಿಲ್ಲ. ಬದಲಾಗಿ ನೀರಿನ ಆಳದಲ್ಲಿ ಚಲಿಸುವ ಚಿಕ್ಕ ಚಿಕ್ಕ ಮೀನು, ಕಪ್ಪೆ, ಚಿಕ್ಕ ಚಿಕ್ಕ ಗಿಡಗಳು, ಗಂಟಿಗಳು, ಬೇರೆ ಬೇರೆ ಥರದ ಬಣ್ಣ ಬಣ್ಣದ ಕಲ್ಲುಗಳೆಲ್ಲ ಕಾಣಿಸತೊಡಗಿತು. ಓಡಿಕೊಂಡು ಬಂದ, ಗುರುಗಳೇ ನಾನು ಇವೆಲ್ಲವನ್ನು ನೋಡಿದೆ ಅಂತ. ಆವಾಗ ಗುರುಗಳು ಹೇಳ್ತಾರೆ, ಶಿಕ್ಷಣ ಅಂದರೆ ನೀನು ನಿನ್ನನ್ನು ಮಾತ್ರ ನೋಡುವುದು ಅಲ್ಲ, ನಿನ್ನ ಆಚೆ ಇನ್ನೇನನ್ನೋ ನೋಡುವುದು ಅಂತ. ಕಲಿಕೆ ಅನ್ನುವುದು ನಿನ್ನ ಆಚೆ. ನಾರಾಯಣ ಗುರುಗಳು ಅಂತ ನೀವು ಕೇಳಿರ್ಬೋದು, ಕೇರಳದ ದೊಡ್ಡ ಮಹಾಮಾನವತಾವಾದಿ. ಅವರು ಕೇರಳದ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ಕನ್ನಡಿಯನ್ನು ಸ್ಥಾಪನೆ ಮಾಡ್ತಾರೆ. ಲೈಬ್ರರಿಯನ್ನು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಉದ್ಯಾನವನವನ್ನು ಸ್ಥಾಪನೆ ಮಾಡ್ತಾರೆ. ಯಾರೋ ಕೇಳ್ತಾರಂತೆ, ದೇವರಿಗೂ ಕನ್ನಡಿಗೂ ಏನು ಸಂಬಂಧ ಅಂತ. ಆವಾಗ ಗುರುಗಳು ಹೇಳ್ತಾರೆ, ದೇವರನ್ನು ನೋಡಲಿಕ್ಕೆ ಹೋಗುವಾಗ ನೀನು ನಿನ್ನನ್ನು ನೋಡ್ತೀಯಲ್ಲ, ನೀನೇನು ಅನ್ನೋದು ನಿನಗೆ ಅರ್ಥ ಆದಾಗ ಮಾತ್ರ ಭಗವಂತ ನಿನಗೆ ಅರ್ಥ ಆಗ್ತಾನೆ ಅಂತ. ಅಕ್ಷರದ ಅರಿವು, ಓದು ಅನ್ನುವಂಥದ್ದು ಇವತ್ತು ಅಧ್ಯಯನ, ಅದೊಂದು ಧ್ಯಾನ. ಅದು ಒಳ್ಳೆಯ ಪುಸ್ತಕವನ್ನು ಓದುವುದು ಅದೊಂದು ಧ್ಯಾನ, ಅದು ಕಡಿಮೆ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ಶಿಕ್ಷಣ ತಜ್ಞ ಗುರುರಾಜ್ ಕರ್ಜಗಿ ಅಂತ ನೀವು ಕೇಳಿರ್ಬೋದು. ಅವರು ಜಗತ್ತಿನ ನಂಬರ್ 1 ವಿಶ್ವವಿದ್ಯಾನಿಲಯಕ್ಕೆ ಇತ್ತೀಚೆಗೆ ಭೇಟಿ ಕೊಡ್ತಾರೆ, ಹಾರ್ವರ್ಡ್ ಯೂನಿವರ್ಸಿಟಿ. ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಿ 2 ಗಂಟೆ ವಿಶ್ವವಿದ್ಯಾನಿಲಯದ ಮಕ್ಕಳ ಜೊತೆಗೆ ಒಂದು ಉಪನ್ಯಾಸದ ಮೂಲಕ ಸಮ್ಮುಖಗೊಂಡು, ತದನಂತರ ಅವರು ಬಿಡುವಿನಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಗ್ರಂಥಾಲಯಕ್ಕೆ ಹೋಗ್ತಾರೆ. ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿಯ ಪ್ರಧಾನ ಗ್ರಂಥಪಾಲಕಿ ಕೂತ ಜಾಗದ ಹಿಂಬದಿಯ ಗೋಡೆ ನೋಡುವಾಗ ಗೋಡೆಯ ಮೇಲೆ ಒಂದು ಸ್ಲೋಗನ್ ಇರುತ್ತೆ. ಏನು ಗೊತ್ತಾ? ಈ ಜಗತ್ತಿನ ಯಾವುದೇ ದೇಶದ ಯಾವುದೇ ಭಾಷೆಯ ಮಗು ಬಯಸಿ ಬರುವ ಪುಸ್ತಕವನ್ನು 15 ದಿವಸದ ಒಳಗಡೆ ಒದಗಿಸಿಕೊಡುವುದೇ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಉದ್ದೇಶ ಅಂತ. ನೀವು ಯೋಚನೆ ಮಾಡಿ, ಈ ಜಗತ್ತಿನ ಯಾವುದೇ ದೇಶದ ಯಾವುದೇ ಭಾಷೆಯ ಮಗು ಬಯಸಿ ಬರುವ ಪುಸ್ತಕವನ್ನು 15 ದಿವಸದ ಒಳಗಡೆ ಒದಗಿಸಿಕೊಡುವುದೇ ಹಾರ್ವರ್ಡ್ ಯೂನಿವರ್ಸಿಟಿಯ ಲೈಬ್ರರಿಯ ಉದ್ದೇಶ. ಅಂದರೆ ಅಲ್ಲಿ ಎಷ್ಟು ಪುಸ್ತಕಗಳಿರ್ಬೋದು. ತಮಾಷೆಗೆ ಆ ಸಿಸ್ಟಮ್ ಎದುರುಗಡೆ ಕೂತ ಗ್ರಂಥಪಾಲಕಿಗೆ ಗುರುರಾಜ್ ಕರ್ಜಗಿ ಒಂದು ಪ್ರಶ್ನೆ ಕೇಳ್ತಾರೆ, ನಾನು ಇಂಡಿಯಾದವ,
ಇಂಡಿಯಾದಲ್ಲೊಂದು ಕರ್ನಾಟಕ ಅಂತ ಇದೆ, ಕರ್ನಾಟಕದಲ್ಲಿ ಒಂದು ಕನ್ನಡ ಭಾಷೆ ಅಂತ ಇದೆ, ಕನ್ನಡ ಭಾಷೆಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಅವರ ಚೆಲುವು ಅನ್ನುವ ಕಾದಂಬರಿ ನಿಮ್ಮಲ್ಲಿದೆಯಾ ಅಂತ. ಸಿಸ್ಟಮ್ ನೋಡಿದ ಆ ಹೆಣ್ಮಗಳು ಹೇಳ್ತಾರೆ, ನೀವು ಮೇಲಿನ ಮಹಡಿಗೆ ಹೋಗಿ ಅಲ್ಲಿ ಎಡಕ್ಕೆ ತಿರುಗಿ ಅಲ್ಲಿ ಒಂದು 125ನೇ ನಂಬರಿನ ಒಂದು ಕಪಾಟಿ ಇದೆ, ಕಪಾಟಿನ ಎರಡನೇ ರ್ಯಾಕ್ ನೋಡಿ ಅಂತ ಹೋಗಿ ಹುಡುಕುವಾಗ 1930 ಸಂದರ್ಭದಲ್ಲಿ ಪ್ರಕಟವಾದ, ಇವತ್ತು ಕನ್ನಡದಲ್ಲಿ ಪ್ರಕಟಿತವಾಗದ ಚೆಲುವು ಅನ್ನುವ ಕನ್ನಡದ ಕಾದಂಬರಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಇರುತ್ತೆ. ಕರ್ಜಗಿ ಪಕ್ಕದ ಕಪಾಟ್ ನೋಡ್ತಾರೆ, ಆ ಕಪಾಟ್ನಲ್ಲಿ 920 ಪುಸ್ತಕ ಇರ್ತದಂತೆ. ಯಾವುದು ಗೊತ್ತಾ? ಶಾಲೆಗಳಲ್ಲಿ ಪಾಠ ಮಾಡುವ ಶಿಕ್ಷಕಿಯರ ವಸ್ತ್ರ ಸಂಹಿತೆಯ ಬಗ್ಗೆ. ಯೋಚನೆ ಮಾಡಿ, ಹಾರ್ವರ್ಡ್ ವಿಶ್ವವಿದ್ಯಾನಿಲಯ ಯಾಕೆ ಜಗತ್ತಿನಲ್ಲಿ ನಂಬರ್ 1 ಆಗಿದೆ ಅಂತಂದರೆ ಅಲ್ಲಿಯ ಓದುವ ಶಕ್ತಿ ಮತ್ತು ಪುಸ್ತಕದ ಸಂಪನ್ಮೂಲ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಓದುವ ಬಗೆಗಿನ ಆಸಕ್ತಿಯನ್ನು ಕೂಡ ಬೆಳೆಸಿಕೊಳ್ಬೇಕು ಅಂತ ನನಗೆ ಅನಿಸುತ್ತೆ. ಬಹಳ ಮುಖ್ಯವಾಗಿ, ಗಂಭೀರವಾಗಿ ಎಷ್ಟೋ ಕಡೆ ನಾನು ನೋಡ್ತೇನೆ, ಮಾನವ ಸಂಪನ್ಮೂಲ ಶಾಲೆಗಳು ಮಾನವ ಸಂಪನ್ಮೂಲ ಕೇಂದ್ರಗಳಾಗಬೇಕು ಅಂತ. ಇವತ್ತು ಶಿಕ್ಷಣ ಸಂಸ್ಥೆಗಳು ಅಂಗಡಿಗಳಾಗ್ತಾ ಇವೆ, ವ್ಯಾಪಾರದ ಅಂಗಡಿಗಳಾಗ್ತಾ ಇವೆ ಹೊರತು ಮಾನವ ಸಂಪನ್ಮೂಲ ಕೇಂದ್ರಗಳಾಗ್ತಾ ಇಲ್ಲ. ಮಾನವ ಸಂಪನ್ಮೂಲ ಕೇಂದ್ರಗಳಂತಂದರೆ ಆ ಸಮಾಜಕ್ಕೆ, ಸಮುದಾಯಕ್ಕೆ, ಆ ದೇಶಕ್ಕೆ, ಮುಂದಿನ ತಲೆಮಾರಿಗೆ ಕೊಡುಗೆಯನ್ನು ಕೊಡುವಂಥ ಮಾನವೀಯ ಆಸಕ್ತಿ, ಮನುಷ್ಯತ್ವ, ನೆರವಿನ ಹಸ್ತ ಸೃಷ್ಟಿಸುವಂಥ ಶಿಕ್ಷಣ ಸಾಧ್ಯ ಆದಾಗ ಬಹುಶಃ ಅಸಾಧ್ಯವಾದಂಥ ಒಂದು ಚಿಲುಮೆಯ ಸ್ಫೂರ್ತಿಯ ನೆಲೆ ಆ ಊರಿನ ನಡುವೆ ಇರುವ ಶಿಕ್ಷಣ ಸಂಸ್ಥೆ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, ನಾನು ಪದೇ ಪದೇ ಎಲ್ಲ ಕಡೆ ಹೋದಾಗ ಹೇಳುವ ಮಾತು, ನಮ್ಮ ಊರಿನ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆದಾಗ ಒಂದು ಸಮುದಾಯದವರು ಮಾತ್ರ ಸೇರ್ತಾರೆ. ಚರ್ಚ್ನಲ್ಲಿ ಇನ್ನೇನೋ ಆದಾಗ ಅಲ್ಲಿ ಒಂದು ಸಮುದಾಯದವರು ಸೇರ್ತಾರೆ. ಮಸೀದಿಯಲ್ಲಿ ಏನೋ ಒಂದು ಆದಾಗ ಅಲ್ಲಿ ಒಂದು ಸಮುದಾಯದವರು ಸೇರ್ತಾರೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ನಿಜವಾದ ಒಂದು ಭಾರತವನ್ನು ನೋಡಲಿಕ್ಕೆ ಸಾಧ್ಯ ಆಗುವುದು ಶಿಕ್ಷಣ ಸಂಸ್ಥೆಗಳಲ್ಲಿ. ಬಹಳ ಮುಖ್ಯವಾಗಿ ಇದನ್ನು ನಾವು ಗಮನಿಸಬೇಕು. ಬಹುತ್ವ ಸ್ಥಾಪನೆಯಾಗುವ, ಸಮುದಾಯವನ್ನು ಜೋಡಿಸುವ, ಸಮುದಾಯವನ್ನು ಸ್ಥಾಪಿಸುವ, ಬಹುತ್ವದ ಸಮುದಾಯವನ್ನು ಸ್ಥಾಪಿಸುವ ಧ್ಯೇಯ, ಆದೇಶ, ಒಂದು ಅಂಶ ಆ ಶಿಕ್ಷಣ ಸಂಸ್ಥೆಯಲ್ಲಿ ಸೃಷ್ಟಿ ಆಗಬೇಕು. ಆ ಉದ್ದೇಶ, ಸದುದ್ದೇಶ, ಆಶಯದ ಮೂಲಕ ಈ ಆಯುಷ್ಯ ಈ ಊರಿಗೆ, ಸಮುದಾಯಕ್ಕೆ, ಸಮಾಜಕ್ಕೆ ಒಂದು ಬೆಳಕಾಗಲಿ ಅಂತ ಆಶಿಸುತ್ತಾ ನನ್ನ ಸಮಯ ಮುಗಿದಿರಬೇಕು. ಎಲ್ಲರಿಗೂ ನನ್ನನ್ನು 2ನೇ ವರ್ಷ ಮತ್ತೆ ಸಹಿಸಿಕೊಂಡ ನಿಮಗೂ